ನೀವು ಮಾಡ್ತಾ ಇರೋ ತಪ್ಪಿದೆ. ಯಾಕೆ ಗೊತ್ತಾ, ಈಗ ನಿಮ್ದು ಸ್ಟ್ಯಾಂಡ್ ಹೆಂಗಿದೆ ಗೊತ್ತಾ, ಕ್ಲಿಯರ್ ಆಗಿದೆ. ಇವತ್ತು ಹಿಂದೂ ಪರವಾಗಿ ಯಾರ್ಯಾರು ನಿನ್ನೆ ಹೋರಾಟ ಮಾಡಕ್ ಬಂದಿದ್ರು ಅವರೆಲ್ಲ ಬಿಜೆಪಿ ಅವರು. ಕಾಂಗ್ರೆಸ್ನವ್ರು ನೀವು ಇವ್ರ ಪರವಾಗಿ ಇಲ್ಲ ಅಂತನ ನೋಡಿ. ಇಲ್ಲ ಕಿಡಿಗೇಡಿಗಳಲ್ಲ, ನಾವು ನೈಜ ಹಿಂದೂಗಳು ಏನ್ ಗೊತ್ತಾ, ಈ ತರ ಗಲಾಟೆ ಮಾಡಲ್ಲ. ನೈಜ ಹಿಂದೂಗಳು ಇಲ್ಲಿ ಬಂದವರು ಯಾರು ನೈಜ ಹಿಂದೂಗಳಲ್ಲ ಅಂತ ಹೇಳ್ತಾ ಇದ್ದೀವಿ. ಗಲಾಟೆ ಮಾಡಲ್ಲ. ನಂಬರ್ 1 ಸರ್, ಇಲ್ಲಿ ಬಂದವರು ಯಾರು ನೈಜ ಹಿಂದೂಗಳಲ್ಲ ಅಂತ ಅದನ್ನ ಬಿಜೆಪಿ ಅವರು ಹೇಳಿ. ಬಿಜೆಪಿ ಕೇಳಿ. ಸಾವಿರಾರು ವರ್ಷಗಳ ಸಾಮಾಜಿಕ ಗೌರವ ಬಂದಿದೆ. ಆ ಸಾಮಾಜಿಕ ಗೌರವವನ್ನ ಹಾಳು ಮಾಡಕ್ಕೆ ಬಿಜೆಪಿ ಕೆಲಸ ಮಾಡ್ತಾ ಇದೆ. ಸುಳ್ಳು. ಸಾವಿರಾರು ವರ್ಷಗಳಿಂದ ಯಾರು ಬಿಜೆಪಿ ಕಪಟತನವನ್ನ ಇಟ್ಕೊಂಡಿದೆ. ಬಿಜೆಪಿ ತಮ್ಮ ಮೂಲಭೂತವಾದವನ್ನ ಪಟ್ಟಭದ್ರ ಹಿತಾಸಕ್ತಿಗಳ ದೇಶಭಕ್ತರು ನಾವು, ದೇಶಕ್ಕಾಗಿ ದೇಶಭಕ್ತರು ನಾವು, ದೇಶಕ್ಕಾಗಿ ಪ್ರಾಣಗಳನ್ನು ಕೊಡ್ತೇವೆ. ಅಫ್ಜಲ್ ಗುರು ಅಂತ ಅವ್ರು ರಕ್ಷಣೆ ಮಾಡೋರು ಕಿಡಿಗೇಡಿಗಳು. ಅಫ್ಜಲ್ ಗುರು ಕಸಾಬು ಸಾಬ್ ಬಿರಿಯಾನಿ ಕಾವ್ ಸಾಬ್ ಅಂತಾರಲ್ಲ, ಅವರು ದೇಶದ್ರೋಹಿಗಳು. ಕಸಾಬ್ನ ನೀವು ಪ್ರಚೋದನೆ ಮಾಡ್ತಿರಲ್ಲ, ಬೆಂಬಲಿಸ್ತಿರಲ್ಲ, ಅವ್ರು ಏನೇನು ಕರಿಬೇಕು. ಅಫ್ಜಲ್ ಗುರು ಪಾರ್ಲಿಮೆಂಟ್ ಮೇಲೆ ಬಾಂಬ್ ಹಾಕ್ತಾನೆ. ಅಫ್ಜಲ್ ಗುರು ಅನ್ನೋ ಕಾರಣಕ್ಕೆ ಮುಸಲ್ಮಾನರು ಯಾರು ಒಪ್ಪೋದಿಲ್ಲ. ಇವತ್ತು ನೀವು ಅಫ್ಜಲ್ ಗುರುಗೆ ಬೆಂಬಲ ಕೊಡೋತ ನೀವು ಸಾಬ್ ಬಿರಿಯಾನಿ ಕಾವ್ ಸಾಬ್ ಅಂತ ಹೇಳ್ತಿರಲ್ಲ, ನಿಮ್ಮನ್ನ ಏನಂತ ಕರೀತಾರೆ ಕಾಂಗ್ರೆಸ್ ಅವರು? ಇವತ್ತು ದರಿದ್ರ ಬಂದಿದೆ ಕಾಂಗ್ರೆಸ್ ಅವರಿಗೆ, ರಾಜಕೀಯ ದರಿದ್ರ. ನಿಮ್ಗೆ ವೋಟ್ ಬ್ಯಾಂಕ್, ಓಲೈಸ ರಾಜಕಾರಣ, ರಾಜಕಾರಣ ಮಾಡಬೇಡಿ. ಓಲೈಸ ಅಲ್ಲಿ ಅಲ್ಲಿ ಹಿಂದೂ ಕಾಂಗ್ರೆಸ್ ವೋಟ್ ಹಾಕಿಲ್ವಲ್ಲ, ಏಡಿಗಳ ರಾಜಕಾರಣ ಅಲ್ಲ. ಬಿಜೆಪಿ ವೋಟ್ ಬ್ಯಾಂಕ್ ರಾಜಕಾರಣ. ದೇಶ ಮುಖ್ಯ, ದೇಶಕ್ಕಾಗಿ ನಾವು, ದೇಶ ನಮ್ದು, ದೇಶಕ್ಕಾಗಿ ನಾವು ಹಂಗಲ್ಲ. ಓಟ್ಗಾಗಿ ನಾವು ಓಟ್ ಹಾಕ್ರಿ. ನಾಗಪುರದ ಗುಲಾಮಗಿರಿ ಬಿಜೆಪಿ ಅನ್ನೋದು ಈ ಬೆಂಕಿ ಹಚ್ಚ ಕೆಲಸವನ್ನ ಈ ಮೂಲಭೂತವಾದಿಗಳು ಈ ಕೆಲಸ ಮಾಡ್ತಾ ಇರ್ತಾರೆ. ಈ ಕೋಮುವಾದಿಗಳು ಈ ಕೆಲಸ ಮಾಡ್ತಾ ಇರ್ತಾರೆ. ಕನ್ನಡಿಗರು ಜವಾಬ್ದಾರಿ ಇರ್ತಕ್ಕಂಥವ್ರು, ಸ್ವಾಭಿಮಾನ ಇರ್ತಕ್ಕಂಥವ್ರು, ಜಾತ್ಯತೀತವಾದಿಗಳು ಈ ಕೋಮುವಾದಿಗಳಿಗೆ ಬೆಂಕಿ ಹಚ್ಚೋದಕ್ಕೆ ಅವಕಾಶ ಕೊಡೋದಿಲ್ಲ ಕನ್ನಡಿಗರು. ಮಂಡ್ಯ ಜನತೆ ಅಷ್ಟೇ ಮಂಡ್ಯದಲ್ಲಿ